ದಸರಾ ದಸರಾ ನಮ್ಮ ನಾಡ ಹಬ್ಬ ದಸರಾ. ದಸರಾ ನೋಡದೇ ಇದ್ದರೆ ನಮಗೇನೋ ಅದು ಬಲು ಬೇಸರ. ಎಲ್ಲರೂ ಹೇಳುತ್ತಾರೆ ಆನೆಗಳು ನಡೆದದ್ದೇ ದಾರಿ ಎಂದು. ಆದರೆ ಈಗ ಅವುಗಳು ನಡೆಯುವ ದಾರಿಯಲ್ಲಿ ನಾವೆಲ್ಲರೂ ಒಂದು. ನಮ್ಮ ದಸರಾ ಹಬ್ಬ ಭವ್ಯ ಪರಂಪರೆಯ ಐತಿಕ, ದೇಶದ ಜನತೆಯಲ್ಲಿ ಈಗ ಒಂದೇ ಎಂಬುದೇ ಪ್ರತೀಕ. ನಮ್ಮ ಮೈಸೂರು ದಸರಾಗೆ ಎಲ್ಲರೂ ಬನ್ನಿ, ಆ ನಾಡ ದೇವತೆಗೆ ಕೈ ಮುಗಿಯಲು ಎಲ್ಲರನ್ನೂ ಕರೆತನ್ನಿ. ನಮ್ಮ ನಾಡ ಹಬ್ಬ ಬರೀ ದೀಪಾಲಂಕಾರ ಮಾತ್ರವಲ್ಲ, ಆ ಕಿರಣಗಳು ನಮ್ಮ ತುಟಿಯ ಮೇಲೆ ಬಿದ್ದಾಗ ಮಾತ್ರ ಗೊತ್ತಾಗುವುದು ಅದು ಕಾವೇರಿ ನೀರಿನ ಮಂಡ್ಯ ಜಿಲ್ಲೆ ಬೆಲ್ಲ. ನಮ್ಮ ದೇವತೆಗೆ ಶೃಂಗರಿಸುವುದು ಬರೀ ಫಲಪುಷ್ಪ ಅಭಿಷೇಕವನ್ನಲ್ಲ, ಅರ್ಪಿಸೋಣ ನಮ್ಮ ನಿಮ್ಮ ಈ ನಿಶ್ಚಲವಾದ ಹಂತಕರಣವನ್ನೆಲ್ಲ. ಅಂದು ಗಜನ ಮೇಲೆ ಗಾಂಭೀರ್ಯತೆಯ ಕವಿರಾಜ, ಇಂದು ಗಜನ ಮೇಲೆ ಚಾಮುಂಡಿ ದೇವಿಯ ರವಿತೇಜ. ಅಂದು ಕರೆಸಿಕೊಂಡಿದ್ದು ಮೈಸೂರು ರಾಜ್ಯ, ಇಂದು ದಸರಾ ಉತ್ಸವವೇ ಪರಮೋಚ್ಚ. ಎಲ್ಲರೂ ಬನ್ನಿ ಒಂದು ಸಾರಿಯಾದರೂ ದಸರಾಗೆ, ನಾವೆಲ್ಲರೂ ಒಂದೇ ಎನ್ನುವ ಒಕ್ಕೂಟ ವ್ಯವಸ್ಥೆಗೆ. ಹಬ್ಬ ಹಬ್ಬ ನಮ್ಮ ದಸರಾ ನಾಡ ಹಬ್ಬ, ಕಣ್ತುಂಬಿಕೊಳ್ಳಲು ಅಲ್ಲಿ ನಮ್ಮ ಮುಂದೆ ಚಾಮುಂಡಿ ಹೊತ್ತ ಗಜರಾಜನೊಬ್ಬ. ಗಜರಾಜನ ಆ ಗಾಂಭೀರ್ಯದ ನಡೆ, ಆ ತಾಯಿ ಹತ್ತಿರ ಯಾರೂ ಸುಳಿಯದಂತೆ ನೋಡಿಕೊಳ್ಳಲು ಅವನ ಕಣ್ಣುಗಳು ಎರಡೂ ಕಡೆ. ಆದರೂ ಅವನ ಹಿಂದೆ ಒಂದು ಗಜಪಡೆ. ಗಜನು ಒಂದಿಷ್ಟೂ ಕದಲುವುದಿಲ್ಲ ಜನರ ಆ ಘೋಷ, ಆ ಆಕ್ರಂದಕ್ಕೆ. ಏಕೆಂದರೆ ಆ ತಾಯಿಗೆ ಆ ಗಜರಾಜನ ತುಂಬಿಕೆಯೇ ಬೀಸಣಿಕೆ. ಬೀಳ್ಕೊಡುವ ಮುನ್ನ ಆ ದೇವಿಗೆ ಮತ್ತೆ ನಮಸ್ಕರಿಸಿ, ಅದೇ ರೀತಿ ಒಂದು ಸಾರಿಯಾದರೂ ನಮ್ಮ ರಾಜರುಗಳನ್ನೆಲ್ಲ ಸ್ಮರಿಸಿ. 1 ತಿಂಗಳು ಸೂರ್ಯಕಿರಣಗಳ ನಡುವೆ ನಡೆಯುವ ಆ ಗಜ ಸೌಂದರ್ಯದ ತಾಲೀಮು, ದಸರಾ ದಿನ ಚಂದನಂಗಳದ ಬನ್ನಿಮಂಟಪದಲ್ಲಿ ಆ ತಾಯಿಗೆ ಬೀಳ್ಕೊಡುಗೆಯ ಗಾಂಭೀರ್ಯತೆಯ ಸಲಾಮು. ಅಂದು ನಮ್ಮ ರಾಜರುಗಳು ಕೊಟ್ಟ ಆ ಆಡಳಿತದ ಕೊಡುಗೆಗೆ ಇಂದು ನಮ್ಮ ದೇವತೆಯೇ ದರಗಿಳಿದು ಬಂದಿದ್ದಾಳೆ ನಮ್ಮ ಈ ಮೈಸೂರು ಅರಮನೆಗೆ. ನಮ್ಮ ನಾಡ ದೇವತೆಯನ್ನು ಹೊರುವ ಅಂಬಾರಿ 100 kg, ಗಜ ಮೆರಗುಗೂಡಿಸುವಾಗ ಅದು ಈಗ 1000 kg. ಆ ಗಜ ಹೊತ್ತ ಅಂಬಾರಿ ಮೇಲೆ ಬೀಳದೇ ಇರಲಿ ಯಾರ ಕಣ್ಣು, ಸಂಸ್ಕೃತಿ ಹೊತ್ತು ತಂದ ಅಂಬಾರಿ ಈಗ ದಸರಾ ಹೊನ್ನು. ಬನ್ನಿಮಂಟಪತಿ ನಡೆಯುವ ಆ ಪಂಚಿನ ಕವಾಯತ್ತು, ಇನ್ನೂ ಸಾಗಿದೆ ನಮ್ಮ ನಡುವೆ ಮಂಜಿನ 108 ನೆನಪುಗಳ ಹೊತ್ತು.